ಬೆಂಗಳೂರಲ್ಲಿ ಏನಾಗಿದೆ ಆ್ಯಕ್ಚುಲಿ ಬೆಂಗಳೂರು ಕರ್ನಾಟಕ people have started keeping all kind of names. See, be rich or poor, if the name yourself Aishwarya Rai or Sushmita Sen or whatever. But surnames are individual. It comes with a lot of baggage, it comes with a lot of culture, it comes with a lot of history. ಇವಾಗ ಬೆಂಗಳೂರಲ್ಲಿ ಏನು ಸೆಕೆಂಡ್ ಪರ್ಸನ್ ಹತ್ರ ಕೇಳಿದ್ರೆ ನಾನು ಗೌಡ, ನಾನು ಶೆಟ್ಟಿ, ನಾನು ರೈ, ನಾನು ಹೆಗಡೆ, ಇನ್ನೂ ಒಂದು ಎರಡು ಮೂರು ಸರ್ನೇಮ್ ಇರ್ತಾರೆ ರೆಡ್ಡಿ. ಸೊ ಈ ವಾಟ್ ಹ್ಯಾಪನ್, surname is something which comes from a lot of baggage, a lot of culture. ಇವಾಗ ನಮ್ಮದು, ನಾವು ಬಳ್ಸು, ನಾವು ಮಂಗಳೂರವರು, ಕುಂದಾಪುರದವರು, ನಮಗೆ ಇವಾಗ ಶೆಟ್ಟಿ, ಹೆಗ್ಡೆ, ರೈ, ಆಳ್ವ ಇರುತ್ತೆ ಹೆಸರು. ನಮಗೆ ಭೂತಕೋಳ ಇದೆ, ನಮ್ಮ ಊರಿನ ದೇವರಿದೆ, ನಮ್ಗೆ ಏನೆಲ್ಲ ಇದೆ. ದಟ್ ಡೇ ಒಂದು ಗರ್ಲ್ ನಮ್ಮ ಶೆಟ್ಟಿ ಸೇರ್ಕೊಟ್ಟು ನೇಮ್ ಅವ್ನು ಫೇಸ್ಬುಕ್ ಏನೋ ಮಾತಾಡ್ತು. ಸೊ ಐ ಆಫ್ಟರ್ ನಮ್ಮ ಆ್ಯಕ್ಟರ್ಸ್ ಅದು ಸ್ಮಾಲ್ ಟೈಮ್. ನಾನು ಹೇಳಿದೆ ಯಾರಿಗೋ ಬಂಟು ಅಂದರು. ಇಲ್ಲ ಬಂಟು ಏನದು, ಏನದು ಅಂದರೆ ಅದು ನಮ್ಮ ಕಾಸ್ಟು, ನೀವು ಹೆಂಗೆ ಶೆಟ್ಟಿ ಆದ್ರಿ, ಇಲ್ಲ ಅದು ಪಿಕ್ಚರ್ಗೋಸ್ಕರ ಇಟ್ಕೊಂಡಿದ್ದು. ಪಿಕ್ಚರ್ಗೋಸ್ಕರ ನಿಮ್ಮ ಸರ್ನೇಮೇ ಚೇಂಜ್ ಮಾಡ್ತಾರೆ, ಅದು ನಮ್ಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಚೇಂಜ್ ಮಾಡಪ್ಪ, ನೀವು ಏನು ಬೇಕಾ ಇಟ್ಕೋ. ಇದು ನಾಟ್ ಅ ಕ್ವಶನ್ ಆಫ್ ಯು ವಾಂಟ್ ಟು ಟೇಕ್ ಸಂಬಡಿ ಅಂತ ನೇಮ್. ನಮ್ಮದೊಂದು ಕತೆ ಇದೆ ಊರಲ್ಲಿ. ನಮ್ಮ ಊರು ಕುಂದಾಪುರ, ಮಂಗಳೂರು, ಉಡುಪಿಯಿಂದ ಬಾಯ್ಸ್ ಇತ್ತು ರನ್ ಅವೇ ಟು ಬಾಂಬೆ. ಏನೋ ಬಡವರ ಫ್ಯಾಮಿಲಿಯವರು ಯಾರೋ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಓಕೆ, ಸೊ ಅಲ್ಲೋಗಿ ಚಿಕ್ಕ ಚಿಕ್ಕ ಕೆಲಸ ಮಾಡಿ ನಾಳೆಗೆ ಅವರೇ ಹೋಟ್ಲ್ ಮಾಡಿಕೊಡೋದಂತೆ. ಆಮೇಲೆ ಶೆಟ್ಟಿ ಅಂತ ಹೇಳ್ಕೊಡೋದಂತೆ. ಆಮೇಲೆ ಅವ್ರ ಮಕ್ಕಳು ಶೆಟ್ಟಿ. ಆಮೇಲೆ ಹಿಸ್ಟ್ರಿ ಎಲ್ಲ ತೆಗೆದ್ರೆ ಗೊತ್ತಾಗತ್ತೆ ಏನಂತ. ಸಿ, ಯು ಶುಡ್ ಬಿ ಹ್ಯಾಪಿ ವಿತ್ ಇನ್ ವಾಟ್ ಎವರ್ ಕಾಸ್ಟ್ ಯು ಆರ್ ಫ್ರಾಮ್. ಸೊ ಐಡಿಯಾ ಆಫ್ ಟು ಟೇಕ್ ಅ ಸರ್ನೇಮ್ ಲೈಕ್ ಗೌಡ, ಶೆಟ್ಟಿ, ಹೆಗ್ಡೆ, ರೆಡ್ಡಿ, or some Lingayat surname, or any caste. Be proud of what you are. Think about it.